ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತು ನಿಮಗೆ ಒಂದು ವೆರಿ ಇಂಪಾರ್ಟೆಂಟ್ ಹೆಲ್ತ್ ರಿಲೇಟೆಡ್ ಒಂದು ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಮೂಗು ಮುರಿತಾರೆ. ಯಾಕಂತ ಅಂದರೆ ಅದು ಫ್ರೆಶ್ ಇರಲ್ಲ, ತಾಜಾ ಇರೋದಿಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂಥ ಪೋಷಕಾಂಶಗಳು ಇರೋದಿಲ್ಲ. ಸೊ ಇದು ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಅನ್ನೋದು ಕೆಲವರ ಭಾವನೆ. ಬಟ್ ಅದು ತದ್ವಿರುದ್ಧ, ವಾಸ್ತವ ಅದಾಗಿರೋದಿಲ್ಲ. ಯಾಕಂದರೆ ಈ ಡ್ರೈ ಫ್ರೂಟ್ಸ್ ಅನ್ನೋದೇನೇ ಒಣಗಿಸಿದಂಥ ಒಂದು ಹಣ್ಣುಗಳು. ಸೊ ಅದು ಸೂರ್ಯನ ಬಿಸಿಲಿನಲ್ಲಿ ಅತಿ ಹೆಚ್ಚು ಕಾಲ ಒಣಗಿಸಿ ಶೇಖರಿಸಿ ಇಡುವಂಥ ಹಣ್ಣುಗಳು. ನೋಡೋದಕ್ಕೆ ಪುಟಾಣಿ ಇದ್ದರೂ ಕೂಡ, ತುಂಬ ಸೈಜಲ್ಲಿ ತುಂಬ ಚಿಕ್ಕದಾದರೂ ಕೂಡ ಅದರಲ್ಲಿರುವಂಥ ಶಕ್ತಿ ಮಾತ್ರ ಅಪಾರವಾಗಿರುತ್ತೆ. ಸೊ ಹಾಗಾಗಿ ಇದೊಂಥರ ಶಕ್ತಿಯ ವೃದ್ಧಿಯನ್ನು ಮಾಡುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ತಿಳ್ಕೊಂಡಿರ್ತೀರ, ಅಂದರೆ ಡ್ರೈ ಫ್ರೂಟ್ಸ್ ಅಂದರೆ ಎನರ್ಜಿಟಿಕ್ ಫುಡ್ ಅಂತ. ಎಕ್ಸಾಕ್ಟ್ಲಿ, ಇದು ತುಂಬ ಎನರ್ಜಿಯನ್ನು ಕೊಡುವಂಥದ್ದು. ಅದಕ್ಕೆ ಈ ಒಂದು ಡ್ರೈ ಫ್ರೂಟ್ಸ್ನ ಸೇವನೆಯಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ, ನಾಟ್ ಓನ್ಲಿ ಸ್ವಾದಿಷ್ಟಭರಿತ ಅಂದರೆ ತುಂಬ ರುಚಿಕರವಾಗಿರಲ್ಲ, ಅದಕ್ಕೆ ಡೆಲಿಷಿಯಸ್ ಅಂತ ಹೇಳ್ತೀವಿ, ಡೆಲಿಷಿಯಸ್ ಡ್ರೈ ಫ್ರೂಟ್ಸ್ ಅಂತ. ಜೊತೆಗೆ ಜೀರ್ಣಕಾರಿಯಾಗಿರುತ್ತೆ. ಅಂದರೆ ನಾವು ತಿಂದಂತಹ ಯಾವುದೇ ಆಹಾರ ಪದಾರ್ಥಗಳು ತುಂಬ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುವಂಥದ್ದು. ಬಿಕಾಸ್ ಅದರಲ್ಲಿರುವಂತಹ ಎಲ್ಲ ಫೈಬರ್ ಕಂಟೆಂಟ್ ಹಾಗೂ ಇರುವಂಥ ಇತರೆ ಖನಿಜಾಂಶಗಳು, ಮಿನರಲ್ಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ ಡೈಜೆಷನ್ ಪವರ್ನ ತುಂಬ, ಸಿಸ್ಟಮ್ನ ತುಂಬ ಇಂಪ್ರೂವ್ ಮಾಡುತ್ತೆ. ಹಾಗೆ ತುಂಬ ಡೆಲಿಷಿಯಸ್ ಆಗಿರುತ್ತೆ ತಿನ್ನೋದಕ್ಕೆ. ಎಲ್ಲದಕ್ಕೂ ಮಿಗಿಲಾಗಿ ತುಂಬಾ ಹೆಲ್ದಿ ಫುಡ್ ಅದು. ಸೊ ನಿಮಗೇನಾದರೂ ಇನ್ಸ್ಟೆಂಟ್ ಎನರ್ಜಿ ಬೇಕು, ತುಂಬ ಆಯಾಸ ಆಗಿದೆ, ಬಳಲಿಕೆ ಇದೆ, ಸುಸ್ತಿದೆ ಅಂತ ಅಂದರೆ ಡ್ರೈ ಫ್ರೂಟ್ ಸೇವನೆ ತುಂಬ ತುಂಬ ಒಳ್ಳೆಯದು. ನೋಡೋದಕ್ಕೆ ಗಾತ್ರದಲ್ಲಿ ತುಂಬ ಚಿಕ್ಕದಾದರೂ ಕೂಡ ಅದರಲ್ಲಿರುವಂತಹ ಒಂದು ಬಂಗಾರದ ಭಂಡಾರ ಇದು ವರ್ಣನಾತೀತ ಅಂತ ಹೇಳ್ಬೋದು. ಸೊ ಇನ್ನು ನಾವು ಡ್ರೈ ಫ್ರೂಟ್ಸ್ ಅಂದ ತಕ್ಷಣ ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳೋದು, ಪ್ರತಿಯೊಬ್ಬರ ಕಿಚನಲ್ಲೂ ಇರುವಂಥದ್ದು ಅಂದರೆ ಪ್ರತಿಯೊಂದು ಫೆಸ್ಟಿವಲ್ ಕೂಡ ಈ ಒಂದು ಡ್ರೈ ಫ್ರೂಟ್ಸಿಂದ ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಬಿಕಾಸ್ ಸ್ವೀಟ್ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಗೋಡಂಬಿ, ದ್ರಾಕ್ಷಿ ಇದೆರಡರ ಕಡೆ ಮಾತ್ರ ಗಮನ ಕೊಡ್ತೀರಾ. ಬಟ್ ಇನ್ನುಳಿದೆ ಡ್ರೈ ಫ್ರೂಟ್ಸ್ಗಳು ಅಂತ ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಅತಿ ಮುಖ್ಯವಾಗಿ ಬಾದಾಮ್ ಇಸ್ ಅ ಬೆಸ್ಟ್ ಡ್ರೈ ಫ್ರೂಟ್ಸ್. ಯಾಕಂದರೆ ಇದರಲ್ಲಿರುವಂತಹ ಹೆಲ್ದಿ ಮೆಡಿಕಲ್ ರೀಸನ್ಸ್ಗಳು ಏನಕ್ಕೆ, ಯಾವುದಕ್ಕೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ತುಂಬ ಜನ ಹೇಳ್ತಾರೆ ಡ್ರೈ ಫ್ರೂಟ್ಸ್ನ ತಿಂದರೆ ತುಂಬ ತೂಕ ಜಾಸ್ತಿ ಆಗುತ್ತೆ ಅಂತ. ಎಸ್, ಅದು ಖಂಡಿತ ನಿಜವೂ ಹೌದು. ಆದರೆ ಯಾವಾಗ ನೀವು ಅತಿಯಾದಂತಹ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡ್ತೀರಾ, ಡೆಫಿನೆಟಾಗಿ ಅದು ತುಂಬ ಮೋರ್ ಕ್ಯಾಲೋರೀಸ್ ಇರುತ್ತೆ. ಸೊ ಹಾಗಾಗಿ ಅದು ನಿಮಗೆ ಜಾಸ್ತಿ ಶಕ್ತಿಯನ್ನು ಮತ್ತು ಕ್ಯಾಲೋರೀಸ್ನ ಕೊಡೋದ್ರಿಂದ ನಿಮಗೆ ತೂಕದಲ್ಲಿ ಹೆಚ್ಚಳ ಉಂಟಾಗುತ್ತೆ. ಸೊ ಅದನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪ್ರತಿ ಡ್ರೈ ಫ್ರೂಟ್ಸ್ನ ಒಂದು ಮುಷ್ಟಿಯಷ್ಟು ಅದನ್ನು ರಾತ್ರಿ ಇಡೀ ನೆನೆ ಹಾಕಿ ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ರಾತ್ರಿ ಒಂದು ಸ್ನ್ಯಾಕ್ಸ್ ಟೈಮಲ್ಲಿ ಅದನ್ನು ರಿಪ್ಲೇಸ್ ಮಾಡ್ಬೋದು. ನೀವು ಚೆನ್ನಾಗಿ ಚಾಟ್ಸ್ ತಿಂತೀನಿ, ಹೀಗೆ ಮತ್ತು ಸ್ನ್ಯಾಕ್ಸ್ ತಿಂತೀನಿ, ಜೊತೆಗೆ ಈ ಡ್ರೈ ಫ್ರೂಟ್ಸು ತಿಂತೀನಿ ಅಂತ ಅಂದರೆ ಕ್ಯಾಲೋರಿ ಆ್ಯಡೆಡ್ ಆಗ್ತಾ ಹೋಗುತ್ತೆ. ಸೊ ಅದು ಬೇಡ. ಸೊ ಅಲ್ಲೂ ನೀವು ಮೋರ್ ಕ್ಯಾಲೋರಿಕ್ ಫುಡ್ ತಿಂತೀರಾ, ಇಲ್ಲೂ ಕೂಡ ಕ್ಯಾಲೋರಿಕ್ ಫುಡ್ ತಿಂತೀರಾ. ಸೊ ಇದು ಸಿಕ್ಕಾಪಟ್ಟೆ ಕ್ಯಾಲೋರೀಸ್ ಕೊಡುವಂಥದ್ದು, ಪ್ರೋಟೀನ್ಸ್ ಇದೆ, ಫೈಬರ್ ಇದೆ, ಈ ಥರ ಮಿನರಲ್ಸ್ ಬೇಸ್ಡ್ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ಹಾಗಾಗಿ ನೀವು ಅದನ್ನು ಸ್ವಲ್ಪ ಖಾಲಿ ಹೊಟ್ಟೆಲಿದ್ದಾಗ ಒಂದು ಈವ್ನಿಂಗ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಅಥವಾ ಮಿಡ್ ಮಾರ್ನಿಂಗ್ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು. ಆವಾಗ ನಿಮ್ಮ ತೂಕದಲ್ಲಿ ಇದು ಬರಲ್ಲ. ಯಾವುದೂ ಆಗಲಿ ಅತಿಯಾದರೆ ಅಮೃತನ ವಿಷ ಅಂತೆ. ಸೊ ತುಂಬ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡೋಕ್ಕೆ ಹೋದಾಗ ಕೆಲವೊಂದು ನಮಗೆ ಅದು ತದ್ವಿರುದ್ಧ ಪ್ರಮಾಣ ಬರುತ್ತೆ. ಯಾಕಂತಂದರೆ ಇಟ್ಸ್ ಲೈಕ್ ಅತಿಯಾದಂಥ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ವೇಟ್ ಗೇನ್ ಹಾಗೆ ಆಗುತ್ತೆ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳೋರು, ಕೊಬ್ಬಿನ ಅಂಶ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಅತಿಯಾದಂತಹ ಡ್ರೈ ಫ್ರೂಟ್ಸ್ನ ಅತಿ ಪ್ರಮಾಣದಲ್ಲಿ ಸೇವನೆ ಮಾಡಬಾರ್ದು. ಅದಕ್ಕೆ ಬೇಕಾದಂಥ ಡ್ರೈ ಫ್ರೂಟ್ಸ್ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮಗೆ ಹೇಳಿದೆ ಬಾದಾಮ್ ಇಸ್ ದ ಸೂಪರ್ ಫುಡ್ ಅಂತ ಹೇಳ್ತಾರೆ. ಯಾಕಂದರೆ ಯಾರು ವೆಜಿಟೇರಿಯನ್ಸ್ ಇರ್ತಾರೋ, ಸಸ್ಯಾಹಾರಿಗಳಿರ್ತಾರೋ ಅವರಿಗೆ ಪ್ರೋಟೀನ್ ಅಂಶ ಬೇಕಾಗುತ್ತೆ, ಫೈಬರ್ ಕಂಟೆಂಟ್ ಬೇಕಾಗುತ್ತೆ. ಎಸ್, ಅದಕ್ಕೆ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂತಂದರೆ ಬಾದಾಮ್. ಬಿಕಾಸ್ ಅದರಲ್ಲಿ ಯಾವುದೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹೈ ಪ್ರೋಟೀನ್ ಕಂಟೆಂಟ್, ಒಳ್ಳೆ ಕ್ಯಾಲೋರೀಸ್ ಕೊಡುತ್ತೆ, ಪ್ರೋಟೀನ್ ಅಂಶ, ಬೆಸ್ಟ್ ನ್ಯಾಚುರಲ್ ವೆಜಿಟೇರಿಯನ್ಸ್ ಹೈ ಪ್ರೋಟೀನ್ ಕಂಟೆಂಟ್ ಫುಡ್ಸ್ ಅಂತ ಅಂದರೆ ಬಾದಾಮ್. ಅದಕ್ಕೆ ಸೂಪರ್ ಫುಡ್ ಅಂತ ಅಂತಾರೆ. ನಾಟ್ ಓನ್ಲಿ ನಮ್ದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್, ಲೈಕ್ ಎಕ್ಸಾಂಪಲ್ ಅದನ್ನು ನಾವು ಸೌಂದರ್ಯ ವರ್ಧಕದಲ್ಲೂ ಕೂಡ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಂತಂದರೆ ಪ್ರೋಟೀನ್ ಬೇಸ್ಡ್ ಆಯಿಲ್, ಪ್ರೋಟೀನ್ ಬೇಸ್ಡ್ ಕ್ರೀಮ್ ಅಂತ ಹೇಳ್ತಾರೆ, ಬಾದಾಮ್ ಬೇಸ್ಡ್. ಸೊ ಯಾಕಂದರೆ ತ್ವಚೆಯನ್ನು ಮತ್ತು ಕೂದಲನ್ನು ತುಂಬ ಹೆಲ್ದಿ ಆಗಿಡೋವಂಥದ್ದು. ಬಿಕಾಸ್ ಆಫ್ ದ ಮೋರ್ ಆಯಿಲಿ ಕಂಟೆಂಟ್ ಇರುತ್ತೆ ಅದರಲ್ಲಿ. ನೀವು ಗಮನಿಸ್ಬೋದು, ನೀವು ಬಾದಾಮ್ ತಿಂದಾಗ ಅದರಲ್ಲಿ ಬೇಕಂತ ಒಂದು ಒಳ್ಳೆ ಗುಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಅಂದರೆ HDL ಮತ್ತು HDL ಅಂತ ಹೇಳ್ತೀವಲ್ಲ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಹೃದಯಕ್ಕೆ ಬಹಳಷ್ಟು ಒಳ್ಳೆಯದು. ವಿಟಮಿನ್ ಇ ಇದೆ, ಕ್ಯಾಲ್ಶಿಯಂ ಇದೆ, ಮ್ಯಾಗ್ನೀಷಿಯಮ್ ಇದೆ, ಜೊತೆಗೆ ಐರನ್ ಕಂಟೆಂಟ್ ಇದೆ. ಸೊ
ಇದೆಲ್ಲದರ ಒಂದು ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶಗಳು ನಿಮಗೆ ಮೊದಲನೇದಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಒಂದು 4-5 ನಂಬರ್ನಷ್ಟು ಸಂಖ್ಯೆಯಷ್ಟು ಮಾತ್ರ ಬಾದಾಮಿನ ರಾತ್ರಿ ನೆನೆ ಹಾಕ್ಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಅತಿಯಾದ ಪ್ರಮಾಣದಲ್ಲಿ ಬೇಡ. ಆ್ಯಂಡ್ ಜೊತೆಗೆ ಪ್ರೋಟೀನ್ ಅಂಶ ಯಾರಲ್ಲಿ ಜಾಸ್ತಿ ಇರೋದಿಲ್ವೋ, ತೂಕ ಹೆಚ್ಚಳ ಬೇಕು, ತೂಕ ಜಾಸ್ತಿ ಆಗಬೇಕು, ವೇಟ್ ಗೇನ್ ಬೇಕು, ಪ್ರೋಟೀನ್ನ ನಮಗೆ ಸಪ್ಲಿಮೆಂಟ್ಸ್ ಬೇಕು ಅಂತ ಯಾರು ನೋಡ್ತಾ ಇರ್ತಾರೋ ಅವರು ಕೂಡ ಈ ಒಂದು ಆಲ್ಮಂಡ್ ಬಾದಾಮನ್ನು ಯೂಸ್ ಮಾಡಬೇಕು. ಆ್ಯಂಡ್ ರಕ್ತಹೀನತೆ, ಐರನ್ ಕಂಟೆಂಟ್ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆ ಏನಾದರೂ ನಿಮ್ಮಲ್ಲಿ ಕಾಣಿಸ್ಕೊಳ್ತು ಅಂತಂದರೆ ಬೆಟರ್ ಯು ಜಸ್ಟ್ ಹ್ಯಾವ್ ಸಮ್ ಬಾದಾಮ್. ಅದು ಉತ್ತಮ ದರ್ಜೆಯ ಒಂದು ಬಾದಾಮನ್ನು ಸೇವನೆ ಮಾಡೋದ್ರಿಂದ ಇಟ್ಸ್ ಗುಡ್ ಫಾರ್ ದ ಪ್ರೋಟೀನ್ ಆ್ಯಂಡ್ ಐರನ್ ಸಪ್ಲಿಮೆಂಟ್ಸ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಕೂಡ ಪ್ರೋಟೀನ ಸೇವನೆ ಮಾಡೋದ್ರಿಂದ ಎಲ್ಲದಕ್ಕೂ ಮಿಗಿಲಾಗಿ ಮಕ್ಕಳಲ್ಲಿ ಬುದ್ಧಿ ಈ ಮಟ್ಟ ಸ್ವಲ್ಪ ಬಹಳ ಕಡಿಮೆ ಇರುತ್ತೆ. ಅವರು ದಡ್ರಿರ್ತಾರೆ, ಓದೋಕ್ಕೆ ಅವರಿಗೆ ಜಾಸ್ತಿ ಗ್ರಾಸ್ಪಿಂಗ್ ಪವರ್, ಜ್ಞಾಪಕ ಶಕ್ತಿ ಇರೋದಿಲ್ಲ ಅಂತ ಏನಾದರೂ ಪೇರೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದರೆ, ಪ್ರೋಟೀನ್ ಇಸ್ ಅ ಸೂಪರ್ ಫುಡ್ ಬಿಕಾಸ್ ಆಫ್ ಲೈಕ್ ಅದು ನಿಮ್ಮ ಬ್ರೈನ್ ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ, ಅಂದರೆ ಮೆದುಳಿನ ಸಾಮರ್ಥ್ಯವನ್ನು ತುಂಬ ಹೆಚ್ಚಿಸುತ್ತೆ. ಸೊ ಈ ಬಾದಾಮ್, ಸೊ ಆ ಒಂದು ಕಾರಣಕ್ಕೆ ನೀವು ಬಾದಾಮನ್ನು ಮಕ್ಕಳಿಗೆ ಕೊಡೋದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಬಾದಾಮ್ ಪೌಡರ್ ಅಂತ ನೀವು ಹೊರಗಡೆ ಮಾರ್ಕೆಟಲ್ಲಿ ತಂದು ಯೂಸ್ ಮಾಡೋದು ಅಷ್ಟೊಂದು ಪರಿಣಾಮಕಾರಿ ಆಗಿರೋದಿಲ್ಲ. ನಾವೇ ಸ್ವತಃ ಬಾದಾಮನ್ನು ನೆನೆಸಿ ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಅದನ್ನು ಪ್ರತಿನಿತ್ಯ ಕುಡಿಯುವಂಥ ಹಾಲಿನಲ್ಲಿ ಮಕ್ಕಳಿಗೆ ಕೊಟ್ಟರೆ ಇಸ್ ಬೆಸ್ಟ್. ಅದರ್ವೈಸ್ ಡೈರೆಕ್ಟಾಗಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಇದಿಷ್ಟು ಕೂಡ ನಿಮಗೆ ಬಾದಾಮ್ ಬಗ್ಗೆ ಇರುವಂತಹ ಒಂದು ಉಪಯೋಗಗಳು. ಅಂದರೆ ನಮಗೆ ವೈಜ್ಞಾನಿಕವಾಗಿ ಏನೆಲ್ಲ ಉಪಯೋಗ ತಂದುಕೊಡುತ್ತೆ ಅಂತ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಈ ನೆಕ್ಸ್ಟ್ ಬಂದಾಗ ಖರ್ಜೂರ ಅಂತಂದರೆ ಪ್ರತಿಯೊಬ್ಬರಿಗೂ ವೆರಿ ಫೇವರೇಟ್ ಫುಡ್. ಅದೊಂಥರ ಅದರಲ್ಲಿ ಗ್ಲುಕೋಸ್ ಆ್ಯಂಡ್ ಫ್ರಕ್ಟೋಸ್ ಇದೆರಡೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನಿಮಗೊಂಥರ ಸ್ಪೆಷಲಿ ಯಾರಲ್ಲಿ ಸ್ನಾಯು ಮತ್ತು ಎಲುಬುಗಳು ಬಹಳಷ್ಟು ವೀಕ್ ಆಗಿರುತ್ತೆ, ಮಸಲ್ ವೀಕ್ನೆಸ್ ಇರುತ್ತೆ, ಹಾಗೂ ಈ ಬೋನ್ ಅಷ್ಟು ಸ್ಟ್ರೆಂತ್ ಇರಲ್ಲ ಅಂಥವರಿಗೆ ಇದು ಖರ್ಜೂರ ಇಸ್ ದ ಬೆಸ್ಟ್ ಫುಡ್. ಯಾಕಂದರೆ ಸ್ಪೆಷಲಿ ಇದನ್ನು ಬಿಸಿ ಹಾಲಿನಲ್ಲಿ ನೀವು ಸೇವಿಸಿದ್ರೆ ನಿಮಗೆ ಒಂಥರ ಹೇಗೆ ಅಂದರೆ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ ಬಿಕಾಸ್ ಆಫ್ ಗ್ಲುಕೋಸ್ ಆ್ಯಂಡ್ ಫ್ರಕ್ಟೋಸ್ ಇರೋದ್ರಿಂದ. ಇದೆರಡರ ಸಕ್ಕರೆ ಅಂಶ ನಿಮಗೆ ಅದು ಶಕ್ತಿವರ್ಧನೆಗೆ ತುಂಬ ತುಂಬ ಯೂಸ್ ಆಗುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಲಂಗ್ಸ್ ರಿಲೇಟೆಡ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇದ್ರೂ ಕೂಡ ಇದಾಗುತ್ತೆ. ಆ್ಯಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಆ್ಯಂಡ್ ಮಸಲ್ ಆ್ಯಂಡ್ ಬೋನ್ ರಿಲೇಟೆಡ್ ಸ್ನಾಯು ಮತ್ತು ಎಲುಬುಗಳು ಇದೆರಡರೂ ಕೂಡ ಒಂದು ಪುಷ್ಟಿ ಬೇಕು ಅಂತಂದರೆ ಅದರ ಎರಡು ಮೂಳೆಗಳ ವರ್ಧನೆಗೆ ಕೂಡ ಇದು ತುಂಬ ಸಹಾಯಕಾರಿಯಾಗುತ್ತೆ. ಯಾಕಂದರೆ ಫಾಸ್ಫರಸ್ ಇದೆ, ಕ್ಯಾಲ್ಶಿಯಂ ಇದೆ, ಮೂಳೆಗೆ ಬೇಕಾದಂಥ ಎಲ್ಲ ಅಂಶಗಳು ಅದರಲ್ಲಿ ಅಡಕವಾಗಿರೋದ್ರಿಂದ. ಸೊ ಬೆಸ್ಟ್ ಫುಡ್ ಇಸ್ ಎ ಖರ್ಜೂರ, ಡೇಟ್ಸ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಎಲ್ಲದಕ್ಕೂ ಮಿಗಿಲಾಗಿ ಬ್ಲಡ್ ತುಂಬ ಕಡಿಮೆ ಇದೆ, HB ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಂಡ್ರೆ, ಯಾರು ಎಸ್ಪೆಷಲಿ ಲೇಡೀಸ್ಗೆ ಬಿಲೋ ಒಂದು 8 to 10 mg ಇರುತ್ತೆ. ಸೊ ಅಂಥವರು ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ತುಂಬ ಕೆಲವರಿಗೆ ಬ್ಲಡ್ ಜಾಸ್ತಿನೇ ಇರುತ್ತೆ, RBC ರೆಡ್ ಬ್ಲಡ್ ಕೌಂಟ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥವರು ಅತಿಯಾದ ಸೇವನೆ ಬೇಡ, ಅದನ್ನು ವರ್ಜಿಸಬೇಕು. ಓಕೆ, ಸೊ ಅದರ್ವೈಸ್ ಇದು ಒಂದು ನಮಗೆ ಬೋನ್ ಸ್ಟ್ರೆಂತ್ ಮಾಡೋದ್ರಿಂದ, ಮಸಲ್ ಸ್ಟ್ರೆಂತ್ ಮಾಡೋದ್ರಿಂದ, ಜೊತೆಗೆ ಈ ಬ್ಲಡ್ ಅನಿಮಿಕ್ ಕಂಡೀಷನ್ ರಕ್ತಹೀನತೆ ಸಮಸ್ಯೆನ ಹೋಗ್ಲಾಡ್ಸೋದ್ರಿಂದ ಬೆಸ್ಟ್ ಸೂಪರ್ ಫುಡ್ ಡೇಟ್ಸ್. ಖರ್ಜೂರದಲ್ಲಿ ವೆರೈಟೀಸ್ ಆಫ್ ಖರ್ಜೂರ ಸಿಗುತ್ತೆ, ಬಟ್ ದ ಬೆಸ್ಟ್ ಮೆಥಡ್ ನಾನು ಹೇಳಿದ್ದು ನೀವು ಅದನ್ನು ಬಿಸಿ ಹಾಲಿನಲ್ಲಿ ನೆನೆಸ್ಕೊಂಡು ತಗೊಳ್ಳೋದ್ರಿಂದ ಬೆಸ್ಟ್ ಫಾರ್ ಸ್ನಾಯು ಮತ್ತು ಎಲುಬು, ಜೊತೆಗೆ ಲಂಗ್ಸ್ ರಿಲೇಟೆಡ್. ಇದಿಷ್ಟು ಖರ್ಜೂರ ಆಯಿತು. ಇನ್ನು ಕ್ಯಾಶ್ಯೂ ಅಂತ ಅಂದರೆ ವಿತೌಟ್ ಪ್ರಿಪೇರಿಂಗ್ ಎನಿ ಸ್ವೀಟ್ಸ್ ಲೈಕ್ ಅದು ಕಂಪ್ಲೀಟ್ ಅಂತ ಅನಿಸಲ್ಲ. ಇನ್ನು ಕ್ಯಾಶ್ಯೂಸ್, ಗೋಡಂಬಿ ಅಂತ ಬಂದಾಗ, ಗೋಡಂಬಿ ಈಸ್ ಆಲ್ ಟೈಮ್ ಫೇವರೇಟ್ ಫುಡ್ ಫಾರ್ ಎವ್ರಿ ಒನ್. ಎಲ್ರಿಗೂ ಕೂಡ ಎಲ್ಲ ಟೈಮಲ್ಲೂ ಇಷ್ಟ ಆಗುತ್ತೆ. ಯಾಕಂದರೆ ಗೋಡಂಬಿ ಅಂತ ಅಂದರೆ ಸಾಕು, ನಮ್ಮ ಸ್ವೀಟ್ ಪ್ರಿಪ್ರೇಷನ್ಗೆ, ಸಿಹಿ ತಿನಿಸುಗಳಿಗೆ ಅದನ್ನು ಬಳಸಿದ್ರೇ ಅದು ರುಚಿಕರವಾಗಿ ಸ್ವಾದಿಷ್ಟವಾಗಿ ಇರುವಂಥದ್ದು. ಸೊ ಹಾಗಾಗಿ ಗೋಡಂಬಿ ಬಳಕೆ ಸ್ವಲ್ಪ ಮಿತದಲ್ಲಿದ್ದರೆ ಉತ್ತಮ. ಯಾಕಂತಂದರೆ ಇದು ನಮ್ಮ ಕರ್ನಾಟಕ, ಗೋವಾ, ಕೇರಳಗಳಲ್ಲಿ ಜಾಸ್ತಿ ಬೆಳೆಯುವಂಥದ್ದು. ಸೊ ಬಟ್ ಸ್ಟಿಲ್ ಅದನ್ನು ಕೆಲವೊಬ್ಬರು ಗೋಡಂಬಿನ ಸೇವನೆ ಹೇಗಿರುತ್ತೆ ಅಂದರೆ ಕೋಟೆಡ್ ಗೋಡಂಬಿ, ರೋಸ್ಟೆಡ್ ಗೋಡಂಬಿ ಇರುತ್ತೆ, ಸಾಲ್ಟೆಡ್ ಗೋಡಂಬಿ ಇರುತ್ತೆ, ಸೊ ಫ್ರೈಡ್ ಗೋಡಂಬೀಸ್ ಇರುತ್ತೆ. ಆ ಥರ ಬೇಡ, ಯಾವುದು ನ್ಯಾಚುರಲಾಗಿ ತೊಗೊಂಡ್ರೇ ಅದು ತುಂಬ ಚೆನ್ನಾಗಿರೋವಂಥದ್ದು. ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೋರ್ ದ್ಯಾನ್ ದ್ಯಾಟ್ ಲೈಕ್ ಅದು HDLನ ನಮಗೆ ಜಾಸ್ತಿ ಕೊಡುತ್ತೆ, ಅಂದರೆ LDLನ ಕಡಿಮೆ ಮಾಡ್ತೀವಿ. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಇಸ್ ನಾಟ್ ಗುಡ್ ಫಾರ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್. ಆ್ಯಂಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತಂದರೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಅಂತ ಹೇಳ್ತೀವಿ. ಸೊ LDLನ ಕಡಿಮೆ ಮಾಡಿ HDLನ ಜಾಸ್ತಿ ಮಾಡುತ್ತೆ. ಆ ಮುಖೇನ ನಿಮಗೆ ರಕ್ತದಲ್ಲಿ ಕೊಬ್ಬಿನ ಅಂಶ ಶೇಖರಣೆ ಇದ್ದರೆ, ಕೆಟ್ಟ ಕೊಬ್ಬಿನ ಅಂಶ ಇದ್ದರೆ ಅದನ್ನು ಹೋಗಲಾಡಿಸುವಂತಹ ಪರಿಣಾಮಕಾರಿ ಅಂಶ ಈ ಗೋಡಂಬಿಲಿ ಇರುತ್ತೆ. ಸೊ ಇದಿಷ್ಟರ ಒಂದು ಪ್ರಮಾಣದಲ್ಲಿ ಬಳಸಿದ್ರೆ ಯಾವುದೇ ಆದಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ಬೋದು ಅಂತ ಹೇಳ್ತಾ ಡ್ರೈ ಫ್ರೂಟ್ಸ್
ಸೇವನೆ ಹೇಗೆ ಡೆಲಿಷಿಯಸ್ ಆಗಿರುತ್ತೆ. ಬಂಗಾರದ ಭಂಡಾರವನ್ನು ನೀವು ಕೂಡ ನಿಮ್ಮ ಕಿಚನಲ್ಲಿ ನೀವು ಶೇಖರಿಸಿಟ್ಕೊಂಡ್ರೆ ಆರೋಗ್ಯ ನಿಮ್ಮದಾಗತ್ತೆ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.